ಚರ್ಚೆ ಮಾಡಿ ವಿಚಾರ ಮಾಡಿ ನೀವು ಮುಂದೆ ಹೋಗ್ಬೇಕನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ಅದಕ್ಕೆ ಇವತ್ತು ಏನಾದರೂ ಹೆಣ್ಣು ಮಕ್ಕಳು ಭಾಳ ತ್ಯಾಗವನ್ನು ಮಾಡಿದರೆ ಮಾತ್ರ ಇದು ಇವತ್ತು ಸಂಸಾರ ಸರಿ ನಡೀತಾವೆ. ನಿಮಗೆ ಎರಡು ಕೆಲಸ ಏನು, ಮನೆಯೂ ನೋಡಬೇಕು, ಆಫೀಸನ್ನು ನೋಡಬೇಕು, ನೌಕರಿ ನೋಡಬೇಕು. ನಾನು ಶಿಕ್ಷಣ ಮಂತ್ರಿ ಆದಾಗ ಒಬ್ಬಕ್ಕೆ ಹೆಣ್ಮಗಳ ಮೇಲೆ ಒಂದು ಕಂಪ್ಲೇಂಟ್ ಬಂತು. ರೈಟ್ ಫ್ರಮ್ BE1 DDP ಕಮಿಷನ್ ಎಲ್ಲ ಒಂದು ಬಂತು. ಸರಿಯಾಗಿ ಸಮಯಕ್ಕೆ ಸಾಲಿಗೆ ಬರೋದಿಲ್ಲ, ಸರಿಯಾಗಿ ಪಾಠ ಮಾಡೋದಿಲ್ಲ. ಅದಕ್ಕೆ ಈಕೆ ನಾವು ಇಮಿಡಿಯೇಟ್ಲಿ ಈಕಿನ್ನ ಅಮಾನತಿ ಇಟ್ಟಿವಿ, ಎನ್ಕ್ವೈರಿ ಮಾಡಿ ಡಿಸ್ಮಿಸ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಒಂದು ಫೈಲ್ ನನ್ನ ಕಡೆ ಬಂತು. ಆವಾಗ ಟೀಚರ್ಸ್ನ ಡಿಸ್ಮಿಸ್ ಮಾಡೋಕೆ ಮಿನಿಸ್ಟರ್ ಅದಕ್ಕೆ ಬೇರೆ ಆಗಲಿ ವಿಜಯ ಭಾಸ್ಕರ್ ನಮ್ಮ ಸೆಕ್ರೆಟರಿ ಇದ್ದರು. ಫೈಲ್ ಬಂತು, ನನಗೆ ಬೇಜಾರಾಯ್ತು. ಒಮ್ಮಿಂದ ಪಾಪ ಹೆಣ್ಮಗಳು ಏನು ಆಕಿನ ನಾನು ಹೇಳಿದೆ ನಮ್ಮ PS ಕರೀರೇಕಿನ ಯಾರು ಕರೀರಿ. ಕರೆದ ನಂತರ ಆ ಹೆಣ್ಮಗಳು ನನ್ನ ಮುಂದೆ ಬಂದು ಗೋಳಾಡಿದ್ಲು. ಸರ್, ಒಂದು ಫಿಸಿಕಲಿ ಮೆಂಟಲಿ ರಿಟೈರ್ಡ್ ಮಗು ಇದೆ ಸರ್, ಅದನ್ನು ರಕ್ಷಣೆ ನಾನೇ ಮಾಡಬೇಕು. ಸಾಲಿಗೆ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ, ಹೆಚ್ಚು ಕಡಿಮೆ ಆದರೂ ನಮ್ಮ ಪಾಠ ಹೆಚ್ಚಿಗೆ ತೊಗೊಂಡು ಹೋಗ್ತೀನಿ, ಮಾಡ್ತೀನಿ, ಎಷ್ಟು ಹೇಳಿದ್ರು ನಮ್ಮ ಅಧಿಕಾರಿ ನಾನು ಕೇಳೋರು ಅಂತ ಹೇಳಿದೆ. ಆವಾಗ ನಾನು ಹೇಳಿದೆ, ಈ ರೀತಿ ಹೆಣ್ಮಕ್ಳ ಸಮಸ್ಯೆಗಳನ್ನು BO ಇದ್ದವರು DDP, ನೀವು ಮೊನ್ನೆ ಒಂದು ಪೇಪರ್ ಬಂದು ನೋಡಿ, ಮೊನ್ನೆ ಪೇಪರ್ ಆಗಡೆ ಬಂದಿರಬೇಕು. ಯಾವ BO DDP ಅಧಿಕಾರಿಗಳು ಸ್ಕೂಲಲ್ಲಿ ಟೀಚರ್ಸಿಗೆ ಮಕ್ಕಳ ಎದುರಿಗೆ ಬೈಬಾರ್ದು, ಹರಾಸ್ ಮಾಡಿದ್ರೆ ಕ್ರಮ ತಗೋಬೇಕು ಅನ್ನೋಂಥ ಒಂದು ಕಾಯ್ದೆಯನ್ನು ಹೇಳಿದೆ. ಅವಾಗ ನಾನು ಮಾಡಿದೆ ಶಿಕ್ಷಣ ಮಂತ್ರಿಯಾಗಿ ಆ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನೀವು ಲೀನಿಯನ್ಸ್ ಆಗಿ ತಗೋಬೇಕು ಮತ್ತು ವಿಚಾರ ಮಾಡಬೇಕು. ತಪ್ಪು ಮಾಡಿ ಶಿಕ್ಷೆ ಮಾಡಿ ಅದನ್ನೆಲ್ಲ ಇದಂತ ಅದೆಲ್ಲ ಮಾಡಿದ್ವಿ. ಅವಾಗೆಲ್ಲ ಭಾಳ ಉತ್ತಮ ಅಂತ ನಡೀತು. ಮತ್ತು ನಾನೇನು ವಿಚಾರ ಮಾಡಿದೆ, ರೋಶ್ನಿ ಹೇಳಿದ್ರು 50-50 ಇದೆ ಅಂತೇಳಿ. ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಆವಾಗಿನ ಕಾಲ ಈಗ ಗೊತ್ತಿಲ್ಲ 52% ಇದೆ, 52%. ನಾನು ನನ್ನ ಕಡೆ ಬಂದಿರ್ತಾರೆ ಸರ್, ಯಾಕೆ ನೀವೇ MLA ಎಲೆಕ್ಷನ್ ಯಾಕೆ ನಿಲ್ಬಾರ್ದು, ಹೆಣ್ಮಕ್ಳು ಒಬ್ಬರಿಗೆ ಓಟ್ ಹಾಕ್ಬಿಟ್ಟು ನೀವು ಆರಿಸ್ಕೊಡ್ತೀರಿ, ನೀವು ಬರೋದಿಲ್ಲ ಬಿಡೋದಿಲ್ಲ, ಬರೀ ಏನೇನು ಮಾಡ್ತಾರ್ತೀವಿ, ಇಲೆಕ್ಷನ್ ಬಂದಾಗ ಒಂದು ಮಾಡ್ತೀವಿ, ಈಗ ಒಂದು ಮಾಡ್ತೀರಿ. ನೀವೆಲ್ಲ ಹೆಣ್ಮಕ್ಳು ಒಬ್ಬರಿಗೆ ಓಟ್ ಹಾಕಿ ಒಬ್ಬರು ನಿಲ್ಲಿಸಿ, ಹೆಣ್ಮಕ್ಳು ಬಂದಾಗ ಒಂದು ಈಗ ನೋಡಿ 33% ತರಬೇಕಂತ ಎಷ್ಟು ವರ್ಷ ಆಯ್ತು. ಪಾರ್ಲಿಮೆಂಟ್ನಾಗ ಎಷ್ಟು ವರ್ಷ ನಮ್ಮ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಅಂತ ಮೊದಲೇ ಇತ್ತು, ವರ್ಷ ಬರ್ತದ ಬಿಲ್ ಆಗಂಗಿಲ್ಲ ಅದು. ಅದಕ್ಕೆ ಏನಂದ್ರೆ ನಿಮ್ಮಲ್ಲೇ ಒಕ್ಕಟ್ಟಿಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನೀವೆಲ್ಲ ಮಾಡಿ ಚುನಾವಣೆ ಬಂದಾಗ ಈ ಸರಿ ಮಾಡಿ ನೋಡು, ಎಲ್ಲರೂ ಕೂಡಿ ಒಬ್ಬರಿಗೆ ಹೆಣ್ಮಗಳಿಗೆ ಆರ್ಸಾಕು ನೀವು ಎಲ್ಲರೂ ಕೂಡಿ ಓಟ್ ಹಾಕಿ ನೋಡು. ಒಂದು ಸರಿ ನೀವು ತೋರಿಸಿದ್ರಿ ನಮ್ಮ ಕೈಯ, ಆಮೇಲೆ ನಿಮ್ಮ ಕಡೆನೇ ಬರ್ತಾರೆ. ಇಷ್ಟ ಸಂಘಟನೆ ಮಾಡೀರಿ, ನಾ ಹೇಳೀನಿ ಬರುವಂಥ 28 ಬರ್ತೈತಿ, ಭಾಳ ಮಂದಿ ಬಂದು ನಿಮ್ಗೆ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿನ. ಯಾಕಂದ್ರೆ ನೀವೆಲ್ಲ ಮೀಟಿಂಗ್ ಮಾಡಿ ಏನಾದ್ರು ತೀರ್ಮಾನ ಮಾಡಿದ್ರಿ ಅಂದ್ರೆ ಪರಿಸ್ಥಿತಿಯಲ್ಲಿ ಹೋಗೈತೆ ನಮ್ಮದು ರಾಮಾಯಣ ಕಣ್ಣು ವಿಚಾರ ಮಾಡಾಕತ್ತೀವಿ ನಾವು. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಾಗಿರಿ, ಒಳ್ಳೆ ಕೆಲಸವನ್ನು ಮಾಡಿ ನೋಡಿ. ನಿಮ್ಮಲ್ಲಿ ಎಲ್ಲ ರಂಗದಲ್ಲಿದ್ದಾರೆ. ಒಬ್ಬಾಕಿ ಹೆಣ್ಮಗಳ ಶಿಕ್ಷಣ ಈಗ ಒಂದು ನಮ್ಮ ಸೆಷನ್ ಹಿಂದಿನ ಸೆಷನ್ ಆಗು ಬೆಳಗಾವಿ ಸೆಷನ್ ಆಗೋದು ಮೊದಲು 19ನೇ ತಾರೀಕು ಸೆಷನ್ ಇತ್ತು. 17ನೇ ತಾರೀಕು ಇಲ್ಲಿಂದ ಹೊಂಟಿದ್ದೆ. ಚಿತ್ರದುರ್ಗ ಕಡೆ ಹೋದಾಗ ಅಲ್ಲಿ ಪೊಲೀಸರೆಲ್ಲ ನಿಲ್ಲಿಸಿದ್ರು. ಒಬ್ಬಾಕಿ ಹೆಣ್ಮಗಳು ಟ್ರಕ್ ಹೊಡಿತಿದ್ದ. ಆಕೆ ನಿಲ್ಲಿಸಿ ಯಾಕೆ ಏನಿಲ್ಲ, ಆಕೆಗೆ ಲೈಸೆನ್ಸ್ ಇಲ್ಲ ಏನೇನಿಲ್ಲ ಅಂತ ಭಾಳ ಇದು ಮಾಡಿದ್ರು. ನಾನು ಯೂಸಲ್ಲಿ ನಿಲ್ತಿರ್ತೀನಿ, ನನಗೂ ಪೊಲೀಸ್ಗೆ ಎಸ್ಕಾರ್ಟ್ ಇತ್ತು, ನಿಲ್ಲಿಸಿ ಅಂತ ಕೇಳಂದೆ. ಅದೊಂದು ತಳಬಾಳಕ್ಕೆ ಒಂದು ಇದಿದೆ ಅಲ್ಲಿ ಊರು, ಅಲ್ಲಿ ನಿಂತಾಗ ನಾನು ಹೇಳಿದೆ. ಅವ್ರು ಏನು ಸರಿ ಟ್ರಕ್ ಹೊಡಿತಾಳ್ರಿ, ಲೈಸೆನ್ಸ್ ಇಲ್ಲ ಏನಂದ. ಅಲ್ಲೋ ಹೆಣ್ಮಗಳು ಟ್ರಕ್ ಹೊಡಿತಾಳೆ ಅಂತ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ಹಿಡ್ಕೊಂಡು ಕುಂತು ಬಿಡೋವ್ರನ್ನ ಮುಂದಿನ ಸರಿ ಬರೋ ಲೈಸೆನ್ಸ್ ತೊಗೊಂಬಾರಮ್ಮ ಅಂದು ನೀವು ನಾಚಿಗೆ ಬರಬೇಕು. ಹೆಣ್ಮಗಳ ಟ್ರಕ್ ಓಡಿಸೋ ಲೋಡ್ ಗಾಡಿ ತೊಗೊಂಡು ಹೊಂಟಾಳ ಹೋಗ್ಬೇಕು. ಹೆಣ್ಮಗಳಂದ್ರೆ ನೀವು ಅಪ್ರಿಷಿಯೇಟ್ ಮಾಡಬೇಕು. ಆಕೆಗೆ ಏನು ಸಂಬಂಧ ಹೇಳಬೇಕು. ನೀ ಕೇಸ್ ಹಾಕಿದ್ದನ್ನು ನೀನು ಇವತ್ತು ಸಸ್ಪೆಂಡ್ ಮಾಡಿಸ್ಕೊಂಡೆ ಅಂದ್ರೇನು. ಎಲ್ಲ ರಂಗದಲ್ಲಿದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಆಗ್ಯಾರ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಯಾರ, ಜಡ್ಜ್ ಆಗ್ಯಾರ, DC ಗಳಂತೂ 8 ಮಂದಿ ಬೇಕಾಗ್ಯಾರ, SP ಆಗ್ಯಾರ. ಹೆಣ್ಮಕ್ಳು ಎಲ್ಲೆಲ್ಲಿ SP ಇರ್ತಾರೆ, ಭಾಳ ಟೈಟ್ ಇರ್ತಾರೆ, ಯಾರನ್ನೂ ನಿಷ್ಕೃಷಿ ಕೊಡೋಲ್ಲ. ನಿನ್ನೆ ಒಂದು ವಾಟ್ಸಪ್ ಬಂದು ನೋಡಿರಿ, ವಾಟ್ಸಪ್ ಬಂದೈತೆ ನೋಡಿ ನೀವು. ವಾಟ್ಸಪ್ ನನಗೆ ಬಂದೈತಿ. ರಾತ್ರಿ ಬಗ್ಗೆ DC ಅಲ್ಲಿ ನಿಂತಿರ್ತಾಳೆ. ಅದು DM ಅಂತ ಬರ್ತದೆ. ಆ ಕಡೆ ಉತ್ತರ ಪ್ರದೇಶ ಕಡೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್, DM ಅಂದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್. ಆಕಿ ಬಂದು ಒಂದು ಕಡೆ ನಿಂತಾಳೆ, ಆರ್ಡಿನರಿ ಡ್ರೆಸ್ ಹಾಕೊಂಡು ನಿಂತ್ಕೊಂಡಾಗ ಪೊಲೀಸರು ಒಬ್ಬಾಕೆ ಯಾಕೆ ನಿಂತಿಲ್ಲ. ಅದು ಇಲ್ಲ, ನಾ ಯಾರಿಗೆ ವೇಟ್ ಮಾಡ್ತೀವಿ, ಇಷ್ಟೊತ್ತಿನಾಗ ಯಾರು ವೇಟ್ ಮಾಡಿ ಗೊತ್ತಾಯ್ತದ. ಆಕೆ ಇನ್ನೊಂದು ಬಡಗಿ ತೊಗೊಂಡು ಹೊಡಿತಾರೆ. ಆಕೆ ಹೊಡೆದ ಪೊಲೀಸರು ನಡೀನಿ ಅಲ್ಲಿಗೆ ಅಂತಾರೆ. ನಡೀನಿ ಅಂದ್ಕೂಳೆ ಅಸಹ್ಯ ಮಾತಾಡ್ತಾರೋ. ಆಮೇಲೆ ಆಕೆ ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ.
ಪೊಲೀಸ್ನಿಗೆ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಆಕಿನ ಜೈಲಿಗೆ ಹಾಕ್ತಾರೆ. ಆಮೇಲೆ ಈ ಕಡೆ ಒಂದು ಕಾರ್ಡ್ ಇರ್ತದೆ, ಅದು ಕೆಳಗೆ ಪ್ಯಾಂಟ್ನಲ್ಲಿ, ಆ ಮೊಬೈಲಾಗ ಮಾತಾಡಿದ್ರೆ ಎಲ್ಲರೂ ಬಂದುಬಿಡ್ತಾರೆ ಆಫೀಸರ್ಸ್. ಬಂದು ಇವ್ರು ಯಾರು ಏನು ಮಾಡಿರ್ತಾರೆ, ದುಡ್ಡು ಕೇಳ್ತಾರೆ ಮಾಡ್ತಾರೆ, ಎಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಬ್ಬಾಕಿ ಹೆಣ್ಮಗಳಿದ್ದಂಗೆ SP ಇದ್ದಂತಕಿ ಯಾವ ರೀತಿಯಿಂದ ತನ್ನ ಪ್ರಭುತ್ವವನ್ನು ತೋರ್ತಾರೆ, ತನ್ನ ಅಧಿಕಾರವನ್ನು ತೋರ್ತಾರೆ, ಹೆಂಗೆ ಮಕ್ಕಳು ಮಾಡ್ತಾರೆ ಅನ್ನೋದೊಂದು ಉದಾಹರಣೆ ಅದು. ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ನಾನು ಭಾಳ ವಿಚಾರ ಮಾಡಾಕಿದ್ದೀನಿ. ನೀವು 52% ಹೆಣ್ಮಕ್ಳಿದ್ದಾಗ ನಾ ಏನು ಮಾಡಿದೆ ಅಂತ ಶಿಕ್ಷಕರ ನೇಮಕಾತಿದಾಗ 50 ಇರ್ತಿತ್ತು. ನನ್ನ ಕಾಲಕ್ಕೆ ನಾನು 52% ಟೀಚರ್ಸನ್ನು ಮಾಡೋಕ್ಕೆ ಆರ್ಡರ್ ಮಾಡಿದೆ. ಇವತ್ತು 52% ಇದ್ರಿ. ಹೆಚ್ಚು ನೀವು ಯಾವುದೋ ಸಾರಿಗೆ ಹೋಗ್ರಿ. ನಾನು ಮಣ್ಣಲ್ಲೇ ಒಂದು ಕಡೆ ರಬ್ಬ ಒಂದು ಊರಿಗೆ ಹೋಗಿದ್ದೆ. ಹೋದಾಗ 4 ಲೈನ್ 3 ಲೈನ್ ಇವರು 1 ಲೈನ್ ಗಂಡಸೋರು. ಸರ್ ನೋಡಿ ನಿಮ್ಮ ಮನೆ ಬರ ಕೇಳಿ ಗಂಜಾಳ